ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನು ಆರೋಗ್ಯಕರವಾದ ಒಂದು ರೆಸಿಪಿ ಜೊತೆ ಬಂದಿದ್ದೇನೆ. ನಾನಿವತ್ತು ನಮ್ಮ ಜೀರ್ಣಕ್ರಿಯೆಯಲ್ಲಿ ತುಂಬ ಸಹಕಾರಿಯಾಗಿರುವಂಥ ಒಂದು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇದರ ಸುಕ್ಕ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಬನ್ನಿ ವೀಕ್ಷಕರೇ, ಈಗ ರೆಸಿಪಿನ ಶುರು ಮಾಡೋಣ. ರೆಸಿಪಿನ ಪೂರ್ತಿಯಾಗಿ ನೋಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ರುಚಿಯಲ್ಲಂತೂ ತುಂಬ ಚೆನ್ನಾಗಿರ್ತದೆ. ಸೊ ಬನ್ನಿ ಈಗ ರೆಸಿಪಿ ನೋಡೋಣ. ಸೊ ವೀಕ್ಷಕರೇ, ಈಗ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಮಾಡುವ ಸುಕ್ಕ ಪಲ್ಯ. ಇದು ತುಂಬ ಈಸಿ ಇದೆ ರೆಸಿಪಿ. ಹಾಗಾದರೆ ಈಗ ಮೊದಲಿಗೆ ನಾವು ಇದನ್ನು ಕಟ್ ಮಾಡುವ, ಅಂದರೆ ಕ್ಲೀನ್ ಮಾಡಬೇಕು. ಫಸ್ಟಿಗೆ ಇದನ್ನೆಲ್ಲ ತೆಗೆದು ಆಮೇಲೆ ಕ್ಲೀನ್ ಮಾಡಿ ಆನಂತರ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳುವ. ಸೊ ವೀಕ್ಷಕರೇ, ಸೊಪ್ಪು ಕ್ಲೀನ್ ಮಾಡೋ ತನಕ ನಾವು ಸ್ವಲ್ಪ ಹೆಸರು ಬೇಳೆನ ಹೀಗೆ ನೆನೆ ಹಾಕುವ. ಇದೀಗ ನಾನು ಒಂದು 1/4 ಕಪ್ಪಷ್ಟು ತಗೊಂಡೆ. ಇದಕ್ಕೆ ಈಗ ನೀರು ಹಾಕಿ ಒಂದು ಸರ್ತಿ ತೊಳೆದು ಆಮೇಲೆ ನೆನೆ ಇಡಬೇಕು. ಸೊ ವೀಕ್ಷಕರೇ, ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆ ಇಟ್ಟಿದ್ದೇನೆ. ಇದು ಸ್ವಲ್ಪ ನೆನಿಲಿ, ಅಲ್ಲಿ ತನಕ ನಾವು ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಈ ರೀತಿ ಒಂದು ಈ ಭಾಗ ಇದೆಲ್ಲ ಸೊಪ್ಪಿನ ಈ ಭಾಗವನ್ನು ಮಾತ್ರ ತೆಗೆದು ನಾವು ಉಳಿದ ದಂಟನ್ನು ಬಿಸಾಕಬೇಕು. ನೋಡಿ, ಇದು ದಂಟು ಬಿಸಾಡಬೇಕು. ಆಮೇಲೆ ಈ ಸೊಪ್ಪನ್ನು ಯೂಸ್ ಮಾಡಬೇಕು. ಸೊ ನೋಡಿ ವೀಕ್ಷಕರೇ, ಇದನ್ನೆಲ್ಲ ನಾನು ತೆಗೆದಿಟ್ಟೆ. ಈಗ ಸ್ವಲ್ಪ ತೊಳೆದು ಇದನ್ನು ಸಣ್ಣದಾಗಿ ಕಟ್ಟಿಂಗ್ ಮಾಡುವ. ನೋಡಿ ವೀಕ್ಷಕರೇ, ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ. ಈಗ ನಾವು ಪಲ್ಯನ ಮಾಡೋಣ. ನೋಡಿ ವೀಕ್ಷಕರೇ, ಸಬ್ಬಸಿಗೆ ಸೊಪ್ಪು ಬೇಕು. ಆಮೇಲೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಟಿದ್ದೇನೆ, ಒಂದು ಹಸಿಮೆಣಸಿನಕಾಯಿ ಹೆಚ್ಚಿಟ್ಟಿದ್ದೇನೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಉಪ್ಪು, ಚಿಟಿಕೆ ಅರಶಿನ, ಮತ್ತು ನೆನೆ ಇಟ್ಟಂತಹ ಹೆಸರು ಬೇಳೆ, ಆಮೇಲೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಒಗ್ಗರಣೆಯಲ್ಲಿ ಎಣ್ಣೆ ಬೇಕಾಗುತ್ತೆ. ಸೊ ವೀಕ್ಷಕರೇ, ಈಗ ಪಲ್ಯನ ಶುರು ಮಾಡೋಣ. ಸೊ ವೀಕ್ಷಕರೇ, ಪಾತ್ರೆನ ನಾನು ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ, 1 ಚಮಚದಷ್ಟು ಜೀರಿಗೆ ಸೇರಿಸ್ತಾ ಇದ್ದೇನೆ. ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಟದ್ದು ಮತ್ತು ಒಂದು ಮೆಣಸಿನಕಾಯಿನ ಕಟ್ ಮಾಡಿಟ್ಟದ್ದು ಇದನ್ನು ಹಾಕ್ತಾ ಇದ್ದೇನೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನೋಡಿ ವೀಕ್ಷಕರೇ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಕೆಂಪಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಈರುಳ್ಳಿ ಫ್ರೈ ಆದದ್ದು ಸಾಕು. ಇದಕ್ಕೆ ನಾನು ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೇನೆ. ಮತ್ತು ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೇನೆ. ಧನಿಯಾ ಪುಡಿ ಹಾಕ್ತಾ ಇದ್ದೇನೆ ಮತ್ತು ಚೂರು ಜೀರಿಗೆ ಪುಡಿ ಹಾಕ್ತಾ ಇದ್ದೇನೆ. ಇದಂತ ನಾವು ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ. ಉಪ್ಪು ಮೊದಲೇ ಹಾಕೊಳ್ಳುವ, ಯಾಕಂದರೆ ನಾವು ಸೊಪ್ಪು ಸೇರಿಸ್ತಾ ಇದ್ದೇವೆ ಆಮೇಲೆ. ಸೊ ಮುಂಚೆ ಹಾಕಿಟ್ರೆ ಇದು ಚೆನ್ನಾಗಿ ಸೊಪ್ಪಿಗೆ ಹಿಡ್ಕೊಳ್ತದೆ. ಈಗ ನೆನೆ ಇಟ್ಟಂಥ ಹೆಸರು ಬೇಳೆನ ಹಾಕೊಳ್ಳುವ. ಇದು ನಮ್ಮ ಪಲ್ಯದಲ್ಲಿ ಒಳ್ಳೆ ಫ್ಲೇವರನ್ನು ಆ್ಯಡ್ ಮಾಡ್ತದೆ. ಸಬ್ಬಸಿಗೆ ಸೊಪ್ಪಿಗೆ ಹೆಸರು ಬೇಳೆ ಒಳ್ಳೆ ಕಾಂಬಿನೇಷನ್. ಇದೀಗ ಸ್ವಲ್ಪ ಬೇಯಲಿ, 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಬೇಳೆ ಬೇಯ್ತಾ ಇದೆ. ಇದಕ್ಕೆ ಚೂರು ಒಂದು 1/4 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ, ಯಾಕಂದರೆ ತಳ ಹಿಡಬಾರ್ದು ಅಂಥೇಳಿ. ಬೇಳೆ ಬೇಯ್ತಾ ಅದು ತಳ ಹಿಡುವ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಚೂರೇ ನೀರನ್ನ ಪಚ್ಚೆ ಹಾಕಿದೆ ನಾನು ಅಷ್ಟೇ. ಈಗ ಇದು ಬೇಯ್ತಿದೆ, ಚೆಂದ ಬೆಂದಿದೆ. ಇದಕ್ಕೀಗ ನಾವು ಸೊಪ್ಪು ಸೇರಿಸ್ಕೊಳ್ಳುವ. ಸೊಪ್ಪಿನಲ್ಲಿ ನೀರಿನಂಶ ಇರೋದ್ರಿಂದಾಗಿ ಮೇಲಿನಿಂದ ಜಾಸ್ತಿ ನೀರು ಸೇರಿಸೋ ಅಗತ್ಯ ಇಲ್ಲ. ಇವಾಗ ಇದನ್ನು ಸ್ವಲ್ಪ ಹೊತ್ತನ್ನು ಮುಚ್ಚಿಟ್ಟು ಬೇಯಿಸುವ, 1-5 ನಿಮಿಷ. ವೀಕ್ಷಕರೇ, ಪಲ್ಯ ಬೆಂದಿದೆ ನೋಡಿ.
ಚೆನ್ನಾಗಿ ಬೇಯ್ತಾ ಇದೆ, ಇನ್ನೊಂದು ಚೂರು ಬೇಯಬೇಕಿದು. ಈಗ ನೋಡಿ ವೀಕ್ಷಕರೇ, ಇದು ಪಲ್ಯ ತಯಾರಾಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡುವ. ಸೊ ನೋಡಿ ವೀಕ್ಷಕರೇ, ಆರೋಗ್ಯಕರವಾಗಿರುವಂಥ ಸಬ್ಬಸಿಗೆ ಸೊಪ್ಪಿನ ಸುಕ್ಕ ಪಲ್ಯ ತಯಾರಾಗಿದೆ. ತುಂಬ ಯಮ್ಮಿಯಾಗಿ ಬಂದಿದೆ, ತುಂಬ ಡೆಲಿಷಿಯಸ್ ಆಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಹೇರಳವಾಗಿರ್ತದೆ ಹಾಗೂ ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡ್ತದೆ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.